ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಹುಡುಗಿಯ ಧರಣಿ ಮೂರನೇ ದಿನಕ್ಕೆ. ಹುಡುಗಿಗೆ ಮೋಸ ಮಾಡಿದ ಯುವಕ ಅಂಬೇಡ್ಕರ್ ಫೋಟೋ ಇಟ್ಟುಕೊಂಡು ಹುಡುಗನ ಮನೆ ಮುಂದೆ ಧರಣಿ ಮಾಡುತ್ತಿರುವ ಹುಡುಗಿ ಸ್ಥಳಕ್ಕೆ ಮಹಿಳಾ ಸಂಘದ ಪದಾಧಿಕಾರಿಗಳ ಭೇಟಿ. ಚಿಂತಾಮಣಿ 2 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಹುಡುಗಿಗೆ ಮೋಸ ಮಾಡಿದ ಹಿನ್ನೆಲೆ ಹುಡುಗನ ಮನೆಯ ಮುಂದೆ ಪ್ರೀತಿಸಿದ ಹುಡುಗಿ ಪ್ರತಿಭಟನೆಗೆ ಕುಳಿತು ಇಂದಿಗೆ 3 ದಿನಗಳಾಗಿವೆ. ತಾಲೂಕಿನ ಮುದ್ದಲಹಳ್ಳಿ ಗ್ರಾಮದ ಎಸ್ಸಿ ಜನಾಂಗಕ್ಕೆ ಸೇರಿದ ನಾಗೇಶ್ ರವರ ಪುತ್ರಿ ಸ್ವಾತಿ ಎನ್ ಹಾಗೂ ಅದೇ ಗ್ರಾಮದ ದೋಬಿ ಜನಾಂಗಕ್ಕೆ ಸೇರಿದ ಶ್ರೀನಿವಾಸ್ ರವರ ಪುತ್ರ ವಂಶಿ ಇಬ್ಬರು ಕಳೆದ 2 ವರ್ಷಗಳಿಂದ ಪ್ರೀತಿಯಲ್ಲಿದ್ದರು. ಆದರೆ ಕಳೆದ 1 ತಿಂಗಳ ಹಿಂದೆ ವಂಶಿ ಹೇಳಿಕೆಯಂತೆ ಸ್ವಾತಿ ಎನ್ ಮನೆಯವರನ್ನು ನೋಡಿದ ಯುವಕನ ಜೊತೆ ಮದುವೆ ಮಾಡಿಕೊಂಡಿದ್ದಾಳೆ. ಆದರೆ ಮತ್ತೆ 2 ದಿನ ಬಿಟ್ಟು ಮುದ್ದಲಹಳ್ಳಿಗೆ ಬಂದು ಪ್ರಿಯಕರ ವಂಶಿಯ ಜೊತೆ ಇರುವುದಾಗಿ ಪೋಷಕರಿಗೆ ತಿಳಿಸಿದ್ದಾಳೆ. ಆದರೆ ನೀವು ಎಸ್ಸಿ ಜನಾಂಗ ನಮ್ಮ ಮನೆಗೆ ಬರಲು ಸಾಧ್ಯವಿಲ್ಲ ಎಂದು ವಂಶಿ ಪೋಷಕರು ಆರೋಪಿಸಿದ ಹಿನ್ನೆಲೆ ಅಕ್ಟೋಬರ್ 7ರಂದು ಮನೆಯ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟು ಮದುವೆಯಾಗುವವರೆಗೂ ಪ್ರತಿಭಟನೆ ಆರಂಭಿಸಿದ್ದಾಳೆ ಎಂದು ಪ್ರತಿಭಟನಾ ಸ್ಥಳಕ್ಕೆ ಗಮನ ಮಹಿಳಾ ಸಮೂಹ ಸಂಘದ ಕೋಲಾರ ಕೋಆರ್ಡಿನೇಟರ್ ಆದ ಶಾಂತಮ್ಮ ಹಾಗೂ ತಂಡ ಭೇಟಿ ನೀಡಿ ಧರಣಿ ಕುಳಿತ ಹುಡುಗಿಯಿಂದ ಸಂಪೂರ್ಣ ಮಾಹಿತಿ ಪಡೆದು ನ್ಯಾಯ ಸಿಗುವವರೆಗೂ ಸಾಥ್ ನೀಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ. ನಾಳೆಯಿಂದ ಟಿಪ್ಪು ನಗರದಲ್ಲಿ ವಿಜೃಂಭಣೆಯಿಂದ ಗಂಧೋತ್ಸವ ಆಚರಣೆ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 15ರ ಟಿಪ್ಪು ನಗರದಲ್ಲಿರುವ ಹಜರತ್ ಸೈಯದ್ ಮುಸ್ತಾಫಾ ಶಾ ಖಾದ್ರಿರವರ ಗಂಧೋತ್ಸವ ಕಾರ್ಯಕ್ರಮ ಅಕ್ಟೋಬರ್ 11 ಮತ್ತು 12ರಂದು ವಿಜೃಂಭಣೆಯಿಂದ ನಡೆಯಲಿದ್ದು, ಮೊದಲನೇ ದಿನ ರಾತ್ರಿ 8 ಗಂಟೆಗೆ ದರ್ಗಾ ಆವರಣದಿಂದ ಗಂಧೋತ್ಸವದ ಮೆರವಣಿಗೆ ನಡೆಸಲಾಗುವುದು. ಎರಡನೇ ದಿನ ಅಕ್ಟೋಬರ್ 12ರ ಗುರುವಾರದಂದು ರಾತ್ರಿ 10 ದರ್ಗಾ ಸಮೀಪ ಖ್ಯಾತ ಕವ್ವಾಲು ದಾಸರಾದ ಮುಂಬೈ ಮೂಲದ ಸಿಮ್ರಾನ್ ತಾಜ್ ಮತ್ತು ಫೈಸಲ್ ಅಲಿ ವರ್ಸಿ ರವರಿಂದ ಅದ್ದೂರಿ ಕವಾಲಿ ಕಾರ್ಯಕ್ರಮ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ 2 ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ದರ್ಗಾ ಮುಖ್ಯಸ್ಥರಾದ ಸಿಕೆಎಲ್ ಚಾಂದ್, ಮೊಹಮ್ಮದ್ ರಫಿ, ಶಫಿ, ಹುಸೈನ್ ಸಾಬ್, ಜಾಫರ್, ತನ್ವೀರ್ ರವರು ಭಕ್ತಾದಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅವ್ರು ಯಾರು ತಪ್ಪು ಮಾಡಿದ್ರು ಅವ್ಳಿಗೆಲ್ಲ ಹೇಳ್ಕೊಟ್ಬಿಟ್ಟು ಇವಾಗ ಅವ್ನ ಗಂಡನ್ನು ಬಿಟ್ಟು ಬಾ ನೀನು ಅವ್ನು ಮುಟ್ಟಿಸ್ಕೊಳ್ಬೇಡ ಅಂತೆಲ್ಲ ಹೇಳಿ ಇವಾಗ ಅವ್ಳು ಅನ್ಯಾಯ ಎಲ್ಲ ಇಲ್ಲ ಬೀದಿನ ಬಿಟ್ಟಿದ್ರು. ಇವ್ನು ಓಡೋಗ್ಬಿಟ್ಟ. ನೀನು ತಪ್ಪು ಮಾಡಿಲ್ಲ ಅಂದರೆ ಬರ್ಬೇಕಪ್ಪ. ಯಾವ ದೇಶದಲ್ಲಿ ಇದೆಯಾ ನೀನು? ಪೊಲೀಸ್ನವ್ರು ಎಲ್ಲಿ ತಿಂದಾಕ್ಬಿಡ್ತೀರಾ, ಹೊಡೆದಾಕ್ಬಿಡ್ತೀರಾ ನೀವು? ಹಾಂ, ಬಂದು ಮಾತಾಡಲಿ. ಅವ್ನು ತಪ್ಪು ಮಾಡಿಲ್ಲ ನಾನು ಅನ್ನೋನು ಸಾಚ ಆದರೆ ಬಂದು ಮಾತಾಡಬೇಕು. ಎಲ್ಲರ ಮುಂದೆ ನೀನು ಕರ್ಕೊಂಡೋಗಿ ಬಂತು. ಅವಳಿಗೆ ಫೋನಲ್ಲಿ ಹೇಳೋದಲ್ಲ, ಫೋನಲ್ಲಿ ನಾನು ಕರ್ಕೊಂಡೋಗ್ತೀನಿ, ನಾನು ಬಾಳಿಸ್ತೀನಿ, ನಾನು ಮಾಡ್ತೀನಿ, ಬಿಟ್ಟು ಬಾ ಅನ್ನೋದಲ್ಲ. ಇನ್ನೊಂದ್ಸಲ ಈ ಊರಲ್ಲಿ ಈ ಥರ ಆಗಬಾರ್ದು. ಊರಿಗೆ ಒಂದು ಕೆಟ್ಟ ಹೆಸರು. ಬಾಳಿಸ್ತೀರಾ, ಕರ್ಕೊಂಡೋಗಿ ಬಾಳಿಸ್ರಿ. ಅದು ಬಿಟ್ಬಿಟ್ಟು ಇದೆಂಥದ್ದು ಇದು ಬೀದಿನಲ್ಲಿ ಬಿಟ್ಟು ಫೋನ್ಗಳಲ್ಲಿ ಏನು ಬೇಕು ಮಾತಾಡ್ಕೊಳ್ಳೋದು, ಆಮೇಲೆ ಬೀದಿನಲ್ಲಿ ಬಿಡೋದು. ತಪ್ಪು ಮಾಡಬಾರ್ದು ಯಾರೇ ಆಗಲಿ. ಹುಡುಗರು ನೀವು ಅಷ್ಟೇ, ಎಲ್ಲ ವಯಸ್ಸು ಹುಡುಗರು ಎಲ್ಲರಿಗೂ ಅದು ಬರುತ್ತೆ. 8ನೇ ಕ್ಲಾಸಿಂದಾನೇ ಲವ್ಗಳು ಅದು ಇದು ಶುರು ಮಾಡ್ತೀರಾ. ನಾಳೆ ಇದೆಲ್ಲ ಅನುಭವಿಸ್ಬೇಕಾಗಿ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಏನು ಯಾರಿಗೂ ತೊಂದರೆ ಆಗಬಾರ್ದು. ನಾವೇನು ಮಾತಾಡ್ತೀವಿ, ನಾವು ಹೆಂಗೆ ಮಾಡ್ಕೊಳ್ತೀವಿ, ಅದರಿಂದ ಬೇರೆಯವ್ರಿಗೆ ಕಷ್ಟ ಆಗಬಾರ್ದು, ಬೇರೆಯವ್ರಿಗೆ ನೋವಾಗಬಾರ್ದು, ಒಂದು ಊರಿಗೆ ಕೆಟ್ಟ ಹೆಸರು ಬರಬಾರ್ದು, ನಮ್ಮ ತಂದೆ ತಾಯಿಗೆ ಒಂದು ಕೆಟ್ಟ ಹೆಸರು ಬರಬಾರ್ದು. 4 ಜನ ಇವಾಗ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನೋಡಿ, ನಾವಿಬ್ಬರು ಮೇಜರು, ನಾವು ಮದುವೆ ಮಾಡ್ಕೊಳ್ಬೇಕು, ನಮ್ಮ ತಂದೆ ತಾಯಿ ಅಡ್ಡಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ನಿಮ್ಗೆ ದಾರಿ ತೋರಿಸ್ಕೊಡ್ತಾರೆ ಅಲ್ವಾ? ಇಲ್ಲ ನಮ್ಮಂಥ ಸಂಘಟನೆಗಳು ಬನ್ನಿ, ಇಲ್ಲ DLS ಇದೆ ಅಲ್ಲಿ ಹೋಗ್ರಿ, ಅಲ್ಲೋಗಿ ಅವ್ರು ಮಾಡ್ತಾರೆ ನಿಂತ್ಕೊಂಡು. ಅದು ಬಿಟ್ಬಿಟ್ಟು ನೀನು ಆ ಹುಡುಗಿಗೆ ಹಿಂಗೆ ಹೇಳ್ಕೊಟ್ಬಿಡಿ ಎಲ್ಲ ಫೋನಲ್ಲಿ. ಆ ಉಜಾಡ ಫೋನ್ ಬಿಟ್ಲಾಕ ಏನಕ್ಕೆ ಆ ಫೋನ್ ಇಟ್ಕೊಂಡು ಈ ಎಲ್ಲ ಸಂಸಾರಗಳು ಮನೆಗಳು ಎಲ್ಲ ಹಾಳಾಗಿ ಜೀವನಗಳೇ ಹಾಳಾಗ್ತಾಯಿದೆ. ಎಲ್ಲ ಫೋನಲ್ಲೇ ಇವ್ರದ್ದು. ಸರಿಪ್ಪ, ಬರ್ತೀವಿ. ಹಾಂ, ಬರ್ತೀವಿ. ನವೀನ್ ಬರ್ತೀವಿ. ಹೇಳಿ ಶಾಂತಮ್ಮ ಅವರು ಅಂದರೆ ಗೊತ್ತು ಇಲ್ಲದು ಅಂತ. ಯಾರ ಮನೆಗೂ ಇಷ್ಟು ಜನ ಇದ್ದಾರಲ್ಲ, ಯಾಕೆ ಯಾರ ಮನೆ ಹತ್ರ ಹೋಗಿ ಅವ್ಳು ಕೂತ್ಕೊಂಡಿಲ್ಲ? ನಿಮ್ಮ ಮನೆ ಹತ್ರನೇ ಯಾಕೆ ಬಂದಿದ್ದಾಳೆ? ಊರಲ್ಲಿರೋರು ಮನೆ ಹತ್ರ ಎಲ್ಲ ಹೋಗ್ತಾರಾ? ಹೋಗಿ ಕೂತ್ಕೊಂತಾರ? ಯಾರಿಗಾದ್ರೂ ತೋರಿಸ್ತಾರ ಇವ್ ನನಗೆ ಮಾಡಿದ್ದಾನೆ ಅಂತ? ಯಾವನ್ ಮಾಡಿರ್ತಾನೋ ಅವನ ಹತ್ರ ಹೋಗಿದ್ದಾಳೆ. ಅವ್ಳು ತಪ್ಪು ಅಂತಂದರೆ ನಾಳೆ ನಮ್ಮನೆ ಹೆಣ್ಮಕ್ಳಿಗೆ ಹಿಂಗೆ ಮಾಡಿದರೆ ಅಲ್ವಾ? ಯಾರಾದರೂ ಒಪ್ತೀರಾ ಇದನ್ನ? ಸುಮ್ಮನೆ ನಿಮ್ಮನೆ ಹತ್ರ ಬಂದರೆ ಬಿಡ್ತೀರಾ? ಸುಮ್ಮನೆ ನಿಮ್ಮನೆ ಹತ್ರ ಬಂದರೆ ಬಿಡ್ತೀರಾ?
ಅವಳಿಗೆ ಅನ್ಯಾಯ ಆಗಿದ್ದೆ. ಮದುವೆ ಮಾಡ್ಕೋ ಎಲ್ಲ ಮದುವೆ ಗೊಡವೆ ಹಾಕಿರೋದೆಲ್ಲ ಎತ್ಕೊಂಡು ಓಡ್ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ಳಿಗೆ ಚೆನ್ನಾಗಿ ಬೋಧನೆ ಮಾಡಿಬಿಟ್ಟು ಇವತ್ತು ಅವಳು ಎಲ್ಲ ಬಿಟ್ಬಿಟ್ಟು ಬಂದಾಗ ಇವನು ಓಡೋಗ್ಬಿಟ್ಟು ನನ್ನ ತಮ್ಮ ಭಾಳ ಒಳ್ಳೆಯವನು ಅಂತ ಹೇಳ್ತಾಳೆ. ಅವಳು ನೀನು ಅವ್ರಿಗೇನು ಮಾತಾಡ್ಬಾರ್ದು. ಅವರು ಹೆಣ್ಮಕ್ಳು, ನೀನು ಅವ್ರಿಗೆ ಹೇಳ್ಬಿಟ್ಟು ಮಾಡಿಬಿಟ್ಟು ಲವ್ ಮಾಡಿಲ್ಲ. ನಿನಗೆ ಬೇಕಾಗಿರೋದು ಅವನು ಬರೋವರೆಗೂ ನಾನೇನು ಹೇಳ್ತೀನಿ ಅದನ್ನು ಕೇಳಿಸ್ಕೊ. ನೀವು ಅಷ್ಟೇ ಅವ್ರ ಕಡೆ ಇರೋರೆಲ್ಲ ಬಂದು ನಮ್ದು ದೊಡ್ಡ ಜಾತಿ ಚಿಕ್ಕ ಜಾತಿ ಅವೆಲ್ಲ ಈ ಜಾತಿ ಬಗ್ಗೆ ಮಾತಾಡಬೇಡಿ. ಜಾತಿ ನೋಡ್ಕೊಂಡು ಯಾವನು ಲವ್ ಮಾಡಿಲ್ಲ, ಅರ್ಥ ಆಯ್ತಾ? ಅವ್ರೇನಾದರೂ ಆಗಲಿ ಒಂದು ಮೀರು ಒಂದು ಜನ್ಮ ನೀವು ಮಾತಾಡ್ಕೊಡ್ದು. ಅವ್ರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಇವ್ರ ಮನೆಯವ್ರ ಮೇಲೆ ಬರುತ್ತೆ, ಅದು ಅನುಭವಿಸ್ಕೊಳ್ಳಿ ಅವರು, ಅದು ಬೇರೆ. ಮತ್ತು ನೀನು ಅವ್ರಿಗೇನು ಮಾತಾಡೋಕ್ಕೆ ಹೋಗಬೇಡ ಏನು. ನೀನು ಅವ್ರೇ ಮಾತಾಡಿದ್ರು ಅಂತ ನಿಮ್ಮ ಅಣ್ಣ ಎಲ್ಲ ಬಂದು ಮಾತಾಡಿದ್ರು ಮಾತಾಡ್ಬಾರ್ದು, ಅದೆಲ್ಲ ತಪ್ಪಾಗುತ್ತೆ. ಅವ್ರ ಹೆಣ್ಮಕ್ಳು ಅವ್ರು ಮಾಡಿಲ್ಲ ತಪ್ಪು. ಅದನ್ನು ಅವ್ರು ಹೇಳ್ಕೊಡ್ಬೇಕ? ನಿನಗೆ ಗೊತ್ತಿಲ್ಲ? ನೀನೇನು ಮೈನರ? ನಿನಗೆ ಬೇಕು ಹೋಗಬೇಕು ಅಂದರೆ ನೀವು ಹೊಡೆದಾಕು ಹೋಗು. ನಿನಗೆ ಇನ್ನೊಬ್ರು ಹೇಳ್ಕೊಡೋದು ಬೇಡ, ನಿನಗೆ ನಾನು ಹೇಳ್ಕೊಡೋದು ಬೇಡ. ನೀನು ಹೋಗ್ಬೇಕು ಅಂತಂದ್ರೆ ಕಂಪ್ಲೇಂಟ್ ಕೊಡ್ಲಿ ಬಿಡು, ಹೋಗಿ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ ಬಿಡು ಅಷ್ಟೇ. ಅಲ್ಲಮ್ಮ ಅವ್ರು ನನ್ನ ಹತ್ರ ಅವ್ರು ಹೆಂಗೆ ಹೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ, ನೀನು ಹಂಗೆ ಹೇಳು, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ. ತುಂಬಾ ಮಾತಾಡ್ತೀಯ, ಸುಮ್ಮನಿರು. ನಿಮ್ಮಿಂದ ಅವ್ರಿಗೆ ತೊಂದರೆ ಆಗುತ್ತೆ, ಮಾತಾಡ್ಬಾರ್ದು ನೀವು. ಯಾವ್ದೋ ಮನೆಯಲ್ಲಿ ಬಾಗ್ಲಲ್ಲಿ ನಿಮ್ಗಾಗಿದೆ, ಅವ್ರು ಆಗಿದೆ, ಅವ್ರು ಕೂತಿದ್ದಾಳೆ, ಸುಮ್ಮನೆರು. ನೀನು ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ಅವ್ರು ನಿಮ್ಮಂತ ಹೆಣ್ಮಕ್ಳು ಬಸ್ರಿ ಹೆಂಗ್ಸ್ ಒಳಗಡೆ ಇದ್ದಾಳೆ, ನೀವು ಹಂಗೆಲ್ಲ ಮಾತಾಡ್ಬಾರ್ದು. ಏನ್ ಮಾತಾಡ್ತೀಯಮ್ಮ ನೀನು? ಆಯ್ತು, ನೀನೇನು ಅವ್ಳು ಹೇಳ್ತಾ ಇದ್ದಾಳಲ್ಲ ಬಿಡು, ಅವ್ಳು ಹೇಳ್ತಾ ಇದ್ದಾಳಲ್ಲ, ಅವ್ಳು ನನ್ಗೆ ಹೇಳಿದ್ಲಲ್ಲ, ಆ ತಾಕತ್ ಅವಳಿಗೆ